ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 6th ಲೆಸನ್ ಸರೌಂಡಿಂಗ್ ಆಸ್ ಆ ಲೆಸನ್ದು ಇಂಟ್ರೊಡಕ್ಷನ್ನು ಮತ್ತು ಕೆಲವೊಂದು ಥಿಂಗ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಸಹ ಹೋಮ್ವರ್ಕ್ ಕ್ವೆಶನ್ಸ್ನ ಕೊಟ್ಟಿದ್ದೆ ಒಂದಷ್ಟು, ಯಾವ್ಯಾವ ಒಂದಷ್ಟು ಥಿಂಗ್ಸ್ ಆ್ಯಂಡ್ ದ ಅಂತ. ಸಿ ನೆಕ್ಸ್ಟ್ ಮಾಡಿರ್ತೀರಾ ಇನ್ನು 5 ಅಂತ ಅಂದ್ಕೊಳ್ತೀನಿ. ಈ ನೆಕ್ಸ್ಟ್ ಪೇಜ್ ನೋಡಿ. ದ ಅರ್ಲಿಯೆಸ್ಟ್ ಪಾಟ್ರಿ ಫೌಂಡ್ ಇನ್ ದ ಇಂಡಿಯನ್ ಸಬ್ಕಾಂಟಿನೆಂಟ್ ಡೇಟ್ಸ್ back to 7,000 to 8,000 years in the Ganga plains, Lahore Deva, and in Balochistan, ಮೆಹರ್ಗಢ್. ಅಂದರೆ ಭಾರತೀಯ ಉಪಖಂಡದಲ್ಲಿ ನಮ್ಮ ಅರ್ಲಿಯೆಸ್ಟ್ ಪಾಟ್ರಿ ಫೌಂಡ್ ಇನ್ ಇಂಡಿಯನ್ ಸಬ್ಕಾಂಟಿನೆಂಟ್. ಇಂಡಿಯನ್ ಸಬ್ಕಾಂಟಿನೆಂಟ್ ಅಂದರೆ ನಮ್ಮ ಭಾರತೀಯ ಉಪಖಂಡದಲ್ಲಿ, ಅಂದರೆ ಗಂಗಾ ಬಯಲು ಅಂದರೆ ಲಾಹೋರ್ ದೇವ ಮತ್ತು ಬಲೂಚಿಸ್ತಾನ ಮೆಹರ್ಗಢ್, ಈ ಎರಡು ಈ ಸ್ಥಳಗಳಲ್ಲಿ ಕಂಡುಬರುವಂಥ ಅತ್ಯಂತ ಹಳೆಯ ಕುಂಬಾರಿಕೆ ಅನ್ನೋದು ಎಷ್ಟು ವರ್ಷದಿಂದ? ಅಬೌಟ್ ದ ಡೇಟ್ಸ್ ಬ್ಯಾಕ್ ಟು 7,000 to 8,000 years in the ಗಂಗಾ ಪ್ಲೇನ್ಸ್. ಈ ಒಂದು ಗಂಗಾ ಬಯಲಿನಲ್ಲಿ ಮತ್ತು ಬಲೂಚಿಸ್ತಾನದ ಮೆಹರ್ಗಢ್ನಲ್ಲಿ ಕಂಡು ಬರ್ತಕ್ಕಂತಹ ತುಂಬ ಹಳೆಯದಾದಂಥ ಈ ಕುಂಬಾರಿಕೆ ಅಂದರೆ ಮಣ್ಣಿನಲ್ಲಿ ಮಾಡ್ತಕ್ಕಂಥ ಮಡಿಕೆಗಳಿರ್ಬೋದು. ಈ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ವಾ, ಈ ರೀತಿಯ ಮಡಿಕೆಗಳು, ಅದರಲ್ಲಿ ಮಾಡ್ತಕ್ಕಂಥ ಈ ರೀತಿ ಹೂಜಿ ಎಲ್ಲ ಥರದ್ದು ಬರುತ್ತೆ, ದೊಡ್ಡ ದೊಡ್ಡ ಮಡಿಕೆಗಳು. ಈ ಒಂದು ಕಲೆ 7,000ದಿಂದ 8,000 ವರ್ಷಗಳಷ್ಟು ಹಿಂದಿನದು. ಅಂದರೆ ಇತ್ತೀಚೆಗೆಯಿಂದಲ್ಲ, ಅದು ಸಾವಿರಾರು ವರ್ಷಗಳ, ಅದರಲ್ಲೂ 7,000ರಿಂದ 8,000 ವರ್ಷಗಳ ಹಿಂದೆ ಎಲ್ಲಿ ಕಂಡುಬಂದಂಥದ್ದು? ನಮ್ಮ ಭಾರತೀಯ ಉಪಖಂಡವಾದಂತಹ ಗಂಗಾ ಬಯಲಿನಲ್ಲಿ ಇರ್ತಕ್ಕಂತಹ ಲಾಹೋರ್ ದೇವ ಮತ್ತು ಬಲೂಚಿಸ್ತಾನದ ಮೆಹರ್ಗಢ್ನಲ್ಲಿ ಈ ಒಂದು ಕಲೆ ಅಷ್ಟು 7,000ರಿಂದ 8,000 ವರ್ಷಗಳ ಹಿಂದೆನೇ ಕಂಡುಬಂದಿತ್ತು. ಅಬೌಟ್ 4,000 BCE onwards, Sindhu Saraswati developed techniques of wheel-turned pottery production, pigmentation, application of protective or decorative coats called slips of multiple colors, decorative painting, etc. ಚಕ್ರ ತಿರುಗಿಸಿ ಅಂದರೆ ನೋಡಿರ್ತೀರ ನೀವೆಲ್ಲರೂ, ಮಡಿಕೆ ಕುಂಬಾರರು ಹೇಗೆ ಮಾಡ್ತಾರೆ ಅಂತ. ಮರದ ಒಂದು ಚಕ್ರವನ್ನು ತಿರುಗಿಸೋದ್ರ ಮೂಲಕ ಈ ಒಂದು ಕುಂಬಾರಿಕೆಯನ್ನು, ಮಡಿಕೆಗಳನ್ನು ಮಾಡ್ತಾರೆ. ಚಕ್ರ ತಿರುಗಿಸಿ ಮಡಕೆ ಮಾಡುವ ವಿಧಾನ, ಅದಕ್ಕೆ ಮತ್ತೆ ಬಣ್ಣ ಹಾಕುವಿಕೆ, ವಿವಿಧ ಬಣ್ಣಗಳನ್ನು ಬಳಸಿ ರಕ್ಷಣಾತ್ಮಕ ಅಥವಾ ಅಲಂಕಾರಿಕ ಲೇಪನವನ್ನು ಮಾಡುವುದು ಒಂದು ಸ್ಲಿಪ್ಸ್ ಎಂದು ಕರೆಯಲಾಗುತ್ತೆ, ಅಲಂಕಾರಿಕ ಲೇಪನಕ್ಕೆ. ಈ ತಂತ್ರವನ್ನು ಯಾವಾಗ? ಕ್ರಿಸ್ತಪೂರ್ವ ಶಕ 4,000ದ ನಂತರ ಸಿಂಧೂ ಸರಸ್ವತಿ ಬಯಲಿನ ಜನರು ಅಭಿವೃದ್ಧಿಪಡಿಸಿದ್ರು. ಅಂದರೆ ಬರೀ ಮಣ್ಣಿನಲ್ಲಿ ಕುಂಬಾರಿಕೆ ಮಡಿಕೆಗಳನ್ನ ಮಾಡೋದು 7,000ರಿಂದ 8,000 ವರ್ಷಗಳ ಹಿಂದೆನೇ ಗಂಗಾ ಬಯಲಿನಲ್ಲಿ ಕಂಡು ಬಂದಿತ್ತು. ಆದರೆ ಅದಕ್ಕೆ ಬೇಕಾದಂತಹ ಈ ರೀತಿ ಡೆಕೋರೇಟಿವ್, ಅಲಂಕಾರಿಕವಾಗಿ ಮಾಡುವಂಥದ್ದು, ಅದಕ್ಕೆ ಬಣ್ಣಗಳನ್ನ ಹಾಕುವಂಥದ್ದು, ಇದು 4,000 ವರ್ಷಗಳ ಹಿಂದೆ. ಈ ಒಂದು 4,000ದ ನಂತರ, 4,000 ಕ್ರಿಸ್ತಪೂರ್ವ ಶಕ 4,000ದ ನಂತರ ಸಿಂಧೂ ಸರಸ್ವತಿ ಬಯಲಿನಲ್ಲಿ ಈ ಒಂದು ಕಲೆಯನ್ನು ಅಭಿವೃದ್ಧಿಪಡಿಸಿದ್ರು. ಪೇಂಟಿಂಗ್ ಮಾಡುವಂಥದ್ದು ಇರ್ಬೋದು, ಅದಕ್ಕೆ ಡೆಕೋರೇಷನ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವನ್ನು ಸಿಂಧೂ ಬಯಲಿನಲ್ಲಿ ಅಭಿವೃದ್ಧಿಪಡಿಸಿದ್ದು. ದೀಸ್ ಟೆಕ್ನಿಕ್ಸ್ ಬಿಕೇಮ್ ಫರ್ದರ್ sophisticated during the Sindhu Saraswati, also known as Harappan civilization, 2,600 to 1,900 BCE, with a bright red surface painted with black colored designs displaying geometric patterns and aquatic and terrestrial animals. ಈ ತಂತ್ರಗಳು ಏನು ತಂತ್ರಗಳು? ಈ ಪೇಂಟಿಂಗ್ ಮಾಡೋವಂಥದ್ದು ಇರ್ಬೋದು, ಅದಕ್ಕೆ ಅಲಂಕಾರಿಕವಾಗಿ ಬಳಸುವಂಥ ಈ ತಂತ್ರಗಳು ಸಿಂಧೂ ಸರಸ್ವತಿ, ಅಂದರೆ ಸಿಂಧೂ ಸರಸ್ವತಿ ನದಿ ಬಯಲು ಅಂದರೆ ಏನು? ಬಯಲಿನ ಜನರು ಅಂದರೆ ಹರಪ್ಪನ್ ಎಂದು ಕರೆಯಲ್ಪಡುವ ನಾಗರಿಕತೆಯ ಜನರು
ಕ್ರಿಸ್ತಪೂರ್ವ ಶಕ 2600ರಿಂದ 1900 ಕ್ರಿಸ್ತಪೂರ್ವ ಈ ಸಮಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದಿದ್ವು. ಅಂದರೆ ಈ ಕಾಲದಲ್ಲಿ ಹರಪ್ಪನ ಸಿವಿಲೈಸೇಷನಲ್ಲಿ ಈ ಒಂದು ಕಲೆ, ಪೇಂಟಿಂಗ್ ಮಾಡುವಂಥದ್ದು, ಡೆಕೋರೇಷನ್ ಮಾಡುವಂತಹ ಕಲೆ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಿತ್ತು. ಯಾವ ರೀತಿ? ಉಜ್ವಲ ಕೆಂಪು ಬಣ್ಣದ ಮೇಲ್ಮೈ ಮೇಲೆ, ಅಂದರೆ ಈ ರೀತಿ ರೆಡ್ ಕಲರ್ ಮೇಲೆ ಏನು ಮೇಲ್ಮೈ ಮೇಲೆ ಚಿತ್ರಿಸಿದ ಕಪ್ಪು ಬಣ್ಣದ ವಿನ್ಯಾಸಗಳಿರ್ತಕ್ಕಂತಹ ಜಾಮಿತಿಯ ರಚನೆಗಳಲ್ಲಿ ಅಥವಾ ಜಲವಾಸಿ ಅಂದರೆ ಮೀನಿನ ಚಿತ್ರ ಇರ್ಬೋದು, ಏಡಿ ಚಿತ್ರ ಇರ್ಬೋದು, ನೀರಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳ ಚಿತ್ರ, ಜಲವಾಸಿ ಮತ್ತು ನೆಲವಾಸಿ ಪ್ರಾಣಿಗಳ ಚಿತ್ರಗಳು ಮನಗಾಣಬಹುದು ಆ ಮಡಿಕೆಗಳಲ್ಲಿ. ಅದರಲ್ಲಿ ಭೂಮಿ ಮೇಲೆ ವಾಸಿಸ್ತಕ್ಕಂತಹ ಪ್ರಾಣಿಗಳ ಚಿತ್ರ, ನೀರಿನಲ್ಲಿ ವಾಸಿಸ್ತಕ್ಕಂಥ ಮೀನಿನ ಚಿತ್ರ, ಇದೆಲ್ಲವನ್ನು ಅಲ್ಲಿ ಆ ಮಡಕೆಗಳ ಮೇಲೆ ಕೆಂಪು ಬಣ್ಣದ ಮೇಲೆ ಕಪ್ಪು ಬಣ್ಣವನ್ನು ಉಪಯೋಗಿಸಿ ಜಾಮಿತಿಯ ರಚನೆಯಲ್ಲಿ ರಚಿಸಲಾಗ್ತಿತ್ತು. ಅದನ್ನು ನಾವು ಅದರಲ್ಲಿ ನೋಡ್ಬೋದು. ದ ಕ್ಲೇ ಯೂಸ್ಡ್ ಫಾರ್ ಮೇಕಿಂಗ್ ಪಾಟ್ಸ್, ಡಿಶಸ್, ಬೌಲ್ಸ್ ಆ್ಯಂಡ್ ಅದರ್ ಐಟಮ್ಸ್ ವಾಸ್ ಕೇರ್ಫುಲಿ ಸೆಲೆಕ್ಟೆಡ್ ಆ್ಯಂಡ್ ಕ್ಲೀನ್, sieved, kneaded, turned over a wheel and finally baked in kilns. Baked clay is called terracotta. ಅಂದರೆ ಮಡಿಕೆಗಳು, ಪಾತ್ರೆಗಳು, ಬಟ್ಟಲುಗಳು ಮತ್ತು ಇತರ ವಸ್ತುಗಳನ್ನು ತಯಾರಿಸೋಕೆ ಬಳಸುವಂತಹ ಜೇಡಿ ಮಣ್ಣನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಸ್ವಚ್ಛಗೊಳಿಸಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಜರಡಿ ಹಿಡಿದು, ಅಂದರೆ ಅದನ್ನ ದಪ್ಪದು ಸಣ್ಣದು ಅದನ್ನೆಲ್ಲ ಮಣ್ಣಲ್ಲಿ ಸಪ್ರೇಟ್ ಮಾಡಿ ಇಸಕಿ ಚಕ್ರದ ಮೇಲೆ ತಿರುಗಿಸಿ ಸೂಕ್ಷ್ಮ ಆಕಾರದ ಒಂದು ಕೊಟ್ಟು, ಅಂದರೆ ಟೆರಾಕೋಟ, ಅಂತಿಮವಾಗಿ ಅಗ್ನಿಕುಂಡಗಳಲ್ಲಿ, ಅಂದರೆ ಅದನ್ನ ಆಕಾರವನ್ನು ಶೇಪ್ ತಗೊಂಡ್ಮೇಲೆ ಆ ಮಣ್ಣಿನಲ್ಲಿ ಮಾಡಿದಂತ ಅದಕ್ಕೊಂದು ಆಕಾರ ಕೊಟ್ಮೇಲೆ ಚೆನ್ನಾಗಿ ಅದನ್ನ ಬೇಯಿಸ್ಬೇಕು ಒಂದು ಹದದಲ್ಲಿ. ಆ ಅಗ್ನಿಕುಂಡದಲ್ಲಿ ಅಗ್ನಿಗೂಡುಗಳಲ್ಲಿ ಸುಡುತ್ತಾರೆ. ಅಂದರೆ ಸುಟ್ಟ ಜೇಡಿ ಮಣ್ಣನ್ನು ಟೆರಾಕೋಟಾ ಅಂತ ಕರೀತಾರೆ. ಅಂದರೆ ಬೇಯಿಸಿದಂತಹ ಮಡಕೆಗಳನ್ನು ಏನು ಟೆರಾಕೋಟಾ, ಬೇಕಡ್ ಕ್ಲೇ, ಸುಟ್ಟ ಜೇಡಿ ಮಣ್ಣನ್ನು ಏನಂತ ಕರೀತಾರೆ? ಟೆರಾಕೋಟಾ ಎಂಬುದಾಗಿ ಕರೆಯಲಾಗುತ್ತದೆ. ಪಾಟ್ಸ್ ವರ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್ ಫ್ರಮ್ ಕುಕಿಂಗ್ ಟು ಸ್ಟೋರೇಜ್ ಆಫ್ ಫುಡ್ ಗ್ರೈನ್ಸ್, ಆಯಿಲ್, ಗೀ ಆ್ಯಂಡ್ ಸೋ ಆನ್. ಇಲ್ಲೇನು ಜೇಡಿ ಮಣ್ಣನ್ನು ಕರೆಕ್ಟಾಗಿ, ಅಂದರೆ ಮಡಿಕೆಗಳನ್ನ ಮಾಡೋದಕ್ಕೆ, ಪಾತ್ರೆಗಳು, ಬಟ್ಟಲುಗಳು ಇದನ್ನೆಲ್ಲ ತಯಾರು ಮಾಡಬೇಕು ಅಂದರೆ ಜೇಡಿ ಮಣ್ಣನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಆ ಜೇಡಿ ಮಣ್ಣನ್ನು ಯಾವ ರೀತಿ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೊಳ್ತಾ ಇದ್ರು? ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಜರಡಿ ಹಿಡಿದು ಚೆನ್ನಾಗಿ ಅದನ್ನು ಹದಗೊಳಿಸಿ ಹಿಟ್ಟನ್ನು ಇದು ಮಾಡ್ತಾರೆ ನೋಡಿ, ಇಸುಕಿ ಆ ರೀತಿ ಆ ಚಕ್ರದ ಮೇಲೆ ತಿರುಗಿಸಿ ಅದಕ್ಕೊಂದು ಆಕಾರ, ಅವರಿಗೆ ಬೇಕಾದ ಆಕಾರ ಶೇಪ್ಸ್ನ ಕೊಟ್ಟು ಅಂತಿಮವಾಗಿ ಅದನ್ನು ಬೆಂಕಿಯಲ್ಲಿ ಅಥವಾ ಅಗ್ನಿಯಲ್ಲಿ, ಅರ್ಥ ಆಯ್ತಾ? ಫೈನಲಿ ಬ್ಲೇಕ್ಡ್ ಕ್ಲಿನ್ಸ್, ಅಂದರೆ ಗೂಡುಗಳಲ್ಲಿ ಅದನ್ನು ಸುಟ್ಟು ಅದನ್ನು ಮಡಕೆಗಳನ್ನು ರೆಡಿ ಮಾಡ್ತಾ ಇದ್ರು, ಕುಂಬಾರಿಕೆಯನ್ನು. ಈ ರೀತಿ ಸುಟ್ಟಂತಹ ಬೇಕ್ಡ್ ಕ್ಲೇನ ಟೆರಾಕೋಟಾ ಅಂತೇಳಿ ಕರೀತಿದ್ರು. ಹಾಗೆ ಪಾಟ್ಸ್ ವರ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್ ಫ್ರಮ್ ಕುಕಿಂಗ್ ಟು ಸ್ಟೋರೇಜ್ ಆಫ್ ಫುಡ್ ಗ್ರೈನ್ಸ್. ಅದಲ್ಲದೆ ಪಾಟ್ಸ್ಗಳನ್ನ, ಈ ಮಡಕೆಗಳನ್ನು ಬೇರೆ ಏನಕ್ಕೆ ಉಪಯೋಗಿಸ್ತಾರೆ? ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್, ಬೇರೆ ಬೇರೆ ಸಂಗ್ರಹಣೆಗಳ ವಸ್ತುಗಳನ್ನಾಗಿ ಬಳಸ್ಕೊಳ್ತಾರೆ. ಏನಪ್ಪ ಅದು ಅಂದರೆ ಕುಕಿಂಗ್ಸ್ ಟು ಸ್ಟೋರೇಜ್ ಆಫ್ ಫುಡ್ ಗ್ರೈನ್ಸ್, ಅಡುಗೆ ಮಾಡೋದ್ರಿಂದ ಹಿಡಿದು ಮಡಿಕೆಗಳಲ್ಲೂ ಅಡುಗೆಗಳನ್ನ ಮಾಡ್ತಾರೆ ಅಲ್ವಾ? ಹಾಲು ಕಾಯಿಸೋದು, ಅಡುಗೆ ಮಾಡುವಂಥದ್ದು, ಅಡುಗೆಯಿಂದ ಹಿಡಿದು ಆಹಾರ ಧಾನ್ಯಗಳನ್ನ, ಅಂದರೆ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಮಡಿಕೆಗಳಲ್ಲೇ ಧಾನ್ಯಗಳನ್ನು, ರಾಗಿ, ಗೋಧಿ, ಜೋಳ, ಅಕ್ಕಿ ಇವುಗಳನ್ನೆಲ್ಲ ಆ ಮಣ್ಣಿನ ಮಡಿಕೆಯಲ್ಲೇ, ದೊಡ್ಡ ಮಣ್ಣಿನ ಮಡಿಕೆಯಲ್ಲೇ ಎತ್ತರವಾದ ಒಬ್ಬ ಮನುಷ್ಯನ ಎತ್ತರಕ್ಕೆ ಇರ್ತಾ ಇತ್ತು. ಆ ರೀತಿಯ ದೊಡ್ಡ ಊಜಿಯಂತಹ ಈ ರೀತಿಯ ಆಕಾರದ ದೊಡ್ಡ ಮಡಿಕೆಗಳಲ್ಲೇ ಧಾನ್ಯಗಳನ್ನು ಬೆಳೆದಂತಹ ಅಕ್ಕಿ, ರಾಗಿ, ಕಾಳುಗಳನ್ನು, ಗ್ರೈನ್ಸ್, ಆಯಿಲ್, ಎಣ್ಣೆ, ಗೀ, ತುಪ್ಪ ಆ್ಯಂಡ್ ಸೋ ಆನ್, ಬೆಣ್ಣೆ, ನೀವು ಇದನ್ನೆಲ್ಲರೂ ನೋಡೇ ಇರ್ತೀರ. ಒಂದು ಮಡಿಕೆ ಮೇಲೆ ಒಂದು ಮಡಿಕೆ ಇಟ್ಟು ಕೃಷ್ಣ ಬೆಣ್ಣೆಯನ್ನು ಕದಿಯೋದು, ಅದನ್ನ ನೋಡಿರ್ತೀರಲ್ವಾ? ಮಡಿಕೆ ಒಳಗೆ ಅದನ್ನು ಸಂಗ್ರಹಿಸಿಟ್ಟಿರ್ತಾರೆ. ಒಂದು ಮಡಿಕೆ ಮೇಲೆ ಇನ್ನೊಂದು ಮಡಿಕೆ ಇಟ್ಟಿರ್ತಾರೆ, ಇನ್ನೊಂದು ಮಡಿಕೆ ಮೇಲೆ ಇನ್ನೊಂದು ಮಡಿಕೆ ಇಟ್ಟಿರ್ತಾರೆ ಅಲ್ವಾ? ಈ ರೀತಿ ಮಡಿಕೆಗಳನ್ನ ಇಟ್ಟು ಅದರೊಳಗೆ ಬೆಣ್ಣೆಯನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ ಅಲ್ವಾ? ಇದನ್ನೆಲ್ಲರೂ ನೋಡೇ ಇರ್ತೀರ. ಈ ರೀತಿ ಮಡಿಕೆಗಳನ್ನ ಅದನ್ನು ಅವಾಗೆಲ್ಲ ತೊಲೆಗಳಿಗೆ ಕಟ್ತಾ ಇದ್ರು, ದಾರ ಹಾಕಿ ಈ ರೀತಿ ತೊಲೆಗಳಲ್ಲಿ ಕಟ್ತಾ ಇದ್ರು. ಮಡಿಕೆಗಳಲ್ಲಿ ಬೆಣ್ಣೆ, ತುಪ್ಪ, ಎಣ್ಣೆ ಇರ್ಬೋದು, ಕಾಳು, ದವಸ ಧಾನ್ಯ ಇವೆಲ್ಲವನ್ನು ಸಂಗ್ರಹಿಸಲು ಸಹ ಈ ಮಡಿಕೆಗಳನ್ನ ಬಳಸ್ತಾರೆ. Some very large storage jars and other pottery items are exhibited at the National Museum, New Delhi.
ಕೆಲವು ದೊಡ್ಡ ಶೇಖರಣಾ ಜಾಡಿಗಳು ಮತ್ತು ಇತರ ಕುಂಬಾರಿಕೆ ವಸ್ತುಗಳನ್ನು ನವದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಗಿದೆ. ಅಂದರೆ ಇತ್ತೀಚೆಗೆಲ್ಲ ತುಂಬ ಕಡಿಮೆ ಆಗಿದೆಯಲ್ಲ, ತುಂಬ ದೊಡ್ಡದು ಹಿಂದೆ ಬಳಸ್ತಿದ್ದಂತಹ ದೊಡ್ಡ ಅತಿ ದೊಡ್ಡ ಗಾತ್ರದ ಶೇಖರಣಾ ಜಾಡಿಗಳನ್ನು ಮತ್ತು ಕುಂಬಾರಿಕೆ ವಸ್ತುಗಳನ್ನೆಲ್ಲ ಏನು ನವದೆಹಲಿಯಲ್ಲಿ ಅಂದರೆ ಡೆಲ್ಲಿಯಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಮ್ಯೂಸಿಯಂ, ಡೆಲ್ಲಿಯಲ್ಲಿ ಭೇಟಿ ಕೊಟ್ಟು ನ್ಯಾಷನಲ್ ಮ್ಯೂಸಿಯಂಗೆ ಒಂದ್ಸಲ ಭೇಟಿ ಕೊಡಿ. ಅಲ್ಲಿ ಏನು ದೊಡ್ಡ ಗಾತ್ರದ ಪಾಟ್ರಿ ಮತ್ತು ಜಾರ್ಸ್ನ ಕುಂಬಾರಿಕೆಗಳನ್ನು ಮತ್ತು ಜಾಡಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ನೋಡೋದಕ್ಕೆ ಇಟ್ಟಿದ್ದಾರೆ. ಆಯ್ತಾ? ಸಿ ನೆಕ್ಸ್ಟ್, ಲೆಟ್ ಅಸ್ ಎಕ್ಸ್ಪ್ಲೋರ್ ಮೆಟೀರಿಯಲ್ಸ್ ಫರ್ದರ್. ಸಾಮಗ್ರಿಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಏನು 6.2 ನೋಡಿ, ಹೌ ಟು ಗ್ರೂಪ್ ಮೆಟೀರಿಯಲ್ಸ್. ನಾವು ಸಾಮಗ್ರಿಗಳನ್ನ ಹೇಗೆ ವರ್ಗೀಕರಿಸ್ಬೋದು, ಅಂದರೆ ಹೇಗೆ ನಾವು ಅದನ್ನು ಗ್ರೂಪ್ ಮಾಡ್ಬೋದು, ವಸ್ತುಗಳನ್ನು ಯಾವ ರೀತಿ ನಾವು ಗುಂಪುಗಳನ್ನಾಗಿ ಮಾಡೋದು, ಗ್ರೂಪ್ಸ್ನ ಮಾಡೋದು ಅಂತೇಳಿ ಅದಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಸಿ 6.2 ಲೆಟ್ ಅಸ್ ಗ್ರೂಪ್. ಹಾಗಾದರೆ ನಾವೀಗ ವರ್ಗೀಕರಿಸೋಣ, ಗ್ರೂಪ್ ಮಾಡೋಣ. ಏನು, ಗ್ರೂಪ್ ದ ಆಬ್ಜೆಕ್ಟ್ ಶೋನ್ ಇನ್ ಫಿಗರ್ 6.1 ಬೇಸ್ಡ್ ಆನ್ ಎನಿ ಕಾಮನ್ ಪ್ರಾಪರ್ಟಿ ಸಚ್ ಆಸ್ ಶೇಪ್, ಕಲರ್, ಹಾರ್ಡ್ನೆಸ್, ಸಾಫ್ಟ್ನೆಸ್, ಶೈನ್, ಡಲ್ನೆಸ್ ಆರ್ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಅಪ್ ಆಫ್. 6.1 ಚಿತ್ರದಲ್ಲಿ ಅಂದರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಎಷ್ಟೊಂದು ಮೆಟೀರಿಯಲ್ಸ್ಗಳನ್ನ, ವಸ್ತುಗಳನ್ನು, ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಈ ವಸ್ತುಗಳನ್ನು ಏನು ನಾವು ಅವುಗಳ ಗುಣಗಳಿಗೆ, ಯಾವ ಥರ ಗುಣ ಹೊಂದಿದೆ ಅದು, ಅದರ ಗುಣಕ್ಕೆ, ಅದರ ಕಲರ್ಸ್, ಬಣ್ಣಕ್ಕೆ, ಮತ್ತು ಅದರ ಆಕಾರ, ಶೇಪ್, ಮತ್ತು ಅದರ ಹಾರ್ಡ್ನೆಸ್, ಅದರ ಗಟ್ಟಿ, ಯಾವುದು ಗಟ್ಟಿ ಇದೆಯಾ ಅಥವಾ ಸಾಫ್ಟ್ ಇದೆಯಾ, ಶೈನ್ ಹೊಳಿತಿದೆಯಾ ಅಥವಾ ಡಲ್ ಆಗಿದೆಯಾ, ಹೊಳಪಿಲ್ವಾ, ಮಸುಕಾಗಿದೆಯಾ, ಈ ರೀತಿ ಅವುಗಳ ಗುಣಗಳ ಆಧಾರದ ಮೇಲೆ ಅವುಗಳನ್ನು ಅದಲ್ಲದೆ ತಯಾರಿಸಲು ಬಳಸಿದ ಕಚ್ಚಾ ವಸ್ತುಗಳು, ಅಂದರೆ ಯಾವ್ಯಾವ ವಸ್ತುಗಳನ್ನ ಏನೇನನ್ನ ಉಪಯೋಗಿಸ್ಕೊಂಡು, ಈಗ ಸ್ಪೂನ್ ತಯಾರು ಮಾಡೋದಕ್ಕೆ ಸ್ಟೀಲನ್ನ ಬಳಸಿರ್ತಾರೆ, ಈ ಒಂದು ಚರಕವನ್ನು ತಯಾರು ಮಾಡಲಿಕ್ಕೆ ಮರವನ್ನು ಬಳಸಿದ್ದಾರೆ, ಸ್ಕೇಲ್ನ ಮಾಡೋದಕ್ಕೆ ಪ್ಲಾಸ್ಟಿಕ್ ಬಳಸ್ತಾರೆ, ಇಲ್ಲಿ ಮರದ್ದು ಕೊಟ್ಟಿದ್ದಾರೆ. ಈ ರೀತಿಯ ಆ ವಸ್ತುಗಳನ್ನು, ಮೆಟೀರಿಯಲ್ಸ್ನ ತಯಾರು ಮಾಡೋದಕ್ಕೆ ಉಪಯೋಗಿಸಿರ್ತಕ್ಕಂಥ ವಸ್ತುಗಳ ಆಧಾರದ ಮೇಲೆ, ಕಚ್ಚಾ ವಸ್ತುಗಳು ಇರುತ್ತಲ್ಲ, ಆ ಕಚ್ಚಾ ವಸ್ತುಗಳ ಆಧಾರದ ಮೇಲೆ, ಅಂದರೆ ಮೆಟೀರಿಯಲ್ಸ್ ದೇ ಆರ್ ಮೇಡ್ ಅಪ್ ಆಫ್, ಯಾವ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಅವುಗಳನ್ನು ಮಾಡಲಾಗಿದೆ ಅದರ ಆಧಾರದ ಮೇಲೆ ಇವುಗಳನ್ನು ಗುಂಪು ಮಾಡಬೇಕಾಗುತ್ತೆ. ನೋಡಿ, ದೀಪ ಇದೆ, ಇದನ್ನ ಮಣ್ಣಿನಿಂದ ಮಾಡಿದ್ದಾರೆ, ಇಲ್ಲೂ ಸ್ಕೇಲ್ ಇದೆ, ಇದು ಪ್ಲಾಸ್ಟಿಕ್. ಆಬ್ಜೆಕ್ಟ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ವಸ್ತುಗಳು. ವಿಚ್ ಪ್ರಾಪರ್ಟಿ ಡಿಡ್ ಯು ಯೂಸ್ ಟು ಗ್ರೂಪ್ ದ ಆಬ್ಜೆಕ್ಟ್ಸ್ ಇನ್ ಆಕ್ಟಿವಿಟಿ 6.2? ಅಂದರೆ ಈ 6.2 ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು ವರ್ಗೀಕರಿಸಬೇಕು ಅಂದರೆ ನೀವು ಯಾವ ಗುಣಗಳನ್ನು, ಯಾವ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊಳ್ತೀರಾ. ಡಿಡ್ ಯುವರ್ ಫ್ರೆಂಡ್ಸ್ ಗ್ರೂಪ್ ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ ಸಿಮಿಲರ್ ಪ್ರಾಪರ್ಟೀಸ್? ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರು ಒಂದೇ ರೀತಿ ಗುಣಗಳಿರ್ತಕ್ಕಂತಹ ಗುಣಗಳ ಆಧಾರದ ಮೇಲೆ ವಸ್ತುಗಳನ್ನ ವರ್ಗೀಕರಿಸ್ತಿದ್ದಾರಾ, ಅಂದರೆ ಅದನ್ನು ಗ್ರೂಪ್ ಮಾಡ್ತಿದ್ದಾರಾ ಅಂತ ಕ್ವೆಶನ್ ಕೇಳ್ತಿದ್ದಾರೆ. ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಿಸ್ ಆಕ್ಟಿವಿಟಿ? ಹಾಗಾದರೆ ಈ ಒಂದು ಆಕ್ಟಿವಿಟಿಯಿಂದ ನೀವು ಏನನ್ನ ಕಲಿತ್ರಿ? ಯು ಮಸ್ಟ್ ಹ್ಯಾವ್ ನೋಟಿಸ್ಡ್ ದಟ್ ಆನ್ ಆಬ್ಜೆಕ್ಟ್ ಕ್ಯಾನ್ ಬಿ ಮೇಡ್ ಫ್ರಮ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಆ್ಯಂಡ್ ಸಮ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ಮೋರ್ ದ್ಯಾನ್ ಒನ್ ಆಬ್ಜೆಕ್ಟ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳ ವಿವಿಧ ಸಾಮಗ್ರಿಗಳಿಂದ, ಅಂದರೆ ವಿಭಿನ್ನವಾದ, ಅಂದರೆ ಬೇರೆ ಬೇರೆ ಸಾಮಗ್ರಿಗಳಿಂದ ತಯಾರಿಸಿರ್ಬೋದು, ಮತ್ತು ಕೆಲವು ಸಾಮಗ್ರಿಗಳನ್ನು ಒಂದಕ್ಕಿಂತ ಹೆಚ್ಚು ವಸ್ತುಗಳ ತಯಾರಿಕೆಯಲ್ಲಿ ಬಳಸಿರ್ಬೋದು ಎಂದು ನಾವು ಇಲ್ಲಿ ಗಮನಿಸಿದ್ದೀವಿ. ಅಂದರೆ ಕೆಲವೊಂದು ಎಲ್ಲ ಡಿಫ್ರೆಂಟ್, ಎಲ್ಲ ಒಂದೇ ಸಾಮಗ್ರಿಗಳಿಂದ, ಒಂದೇ ಮೆಟೀರಿಯಲಿಂದ ಮಾಡಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ. ಹಾಗೆ ಕೆಲವೊಂದು ವಸ್ತುಗಳು ಮಾಡಿರೋದು ಆ ಮೆಟೀರಿಯಲ್ಸ್, ಸೇಮ್ ಮೆಟೀರಿಯಲ್ನಿಂದನೇ ಎಷ್ಟೊಂದು ಡಿಫ್ರೆಂಟ್ ಆಬ್ಜೆಕ್ಟ್ಸ್ನ, ಥಿಂಗ್ಸ್ನ ಮಾಡಿರೋದು ಇದೆ ಅಂತ ಹೇಳ್ತಿದ್ದಾರೆ. See, the method of arranging the objects into groups is called classification. ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವನ್ನು ಏನಂತ ಕರೀತಾರೆ? ವರ್ಗೀಕರಣ. ಅಂದರೆ ಎಷ್ಟೊಂದು ವಸ್ತುಗಳಿದೆ, ಅದನ್ನು ಬೇರೆ ಬೇರೆ ಗುಂಪುಗಳಾಗಿ ನಾವು ಜೋಡಿಸೋದು, ಇದನ್ನು ಏನಂತ ಕರಿತೀವಿ? ಈ ಒಂದು ವಿಧಾನಕ್ಕೆ ವರ್ಗೀಕರಣ, ವಾಟ್ ವಿ ಕಾಲ್ಡ್ ಆಸ್ ವರ್ಗೀಕರಣ ಅಂತೇಳಿ ಕರೀತಾರೆ, ಕ್ಲಾಸಿಫಿಕೇಶನ್.
ಅದೇ ಥರ ಆಬ್ಜೆಕ್ಟ್ಸ್ ಕ್ಯಾನ್ ಬಿ classified on the basis of a common property that they have. ಅಂದರೆ ಆಬ್ಜೆಕ್ಟ್ಸ್ಗಳು ಏನು, ಹಾಗೆ ಅವುಗಳಲ್ಲಿರುವಂತಹ ಸಾಮಾನ್ಯ ಗುಣಗಳ ಆಧಾರದ ಮೇಲೆ ವಸ್ತುಗಳನ್ನು ವರ್ಗೀಕರಿಸ್ಬೋದು. ಬರೀ ಕೇವಲ ಏನು ಅವುಗಳ ಜೋಡಿಸುವ ವಿಧಾನವನ್ನು, ವಸ್ತುಗಳನ್ನು ಗುಂಪುಗಳಾಗಿ ಮಾಡ್ಬೇಕಾದ್ರೆ ಏನು ಅವುಗಳು ಯಾವ ರೀತಿಯ ಎಲ್ಲದರಲ್ಲೂ ಇರ್ತಕ್ಕಂಥ ಸಾಮಾನ್ಯ ಗುಣಗಳು, ಕೆಲವೊಂದು ವಸ್ತುಗಳು ಇರ್ತಕ್ಕಂಥ ವಸ್ತುಗಳಲ್ಲಿ ಸಾಮಾನ್ಯ ಗುಣಗಳು ಯಾವುದ್ಯಾವುದರಲ್ಲಿದೆ ಅವುಗಳ ಆಧಾರದ ಮೇಲೆ ಏನು ಮಾಡ್ತೀವಿ ನಾವು ಅವುಗಳನ್ನು ವರ್ಗೀಕರಿಸಲಾಗುತ್ತದೆ. ಸಾಮಾನ್ಯ ಗುಣಗಳು ಎಲ್ಲ ಇರ್ತಕ್ಕಂಥ ವಸ್ತುಗಳು ಕೆಲವೊಂದಕ್ಕೆಲ್ಲ ಒಂದೇ ರೀತಿಯ ಸಾಮಾನ್ಯ ಗುಣಗಳು ಇರುತ್ತೆ. ಅದರ ಆಧಾರದ ಮೇಲೂ ಸಹ ನಾವೇನು ಮಾಡ್ತೀವಿ ಅವುಗಳನ್ನು ವರ್ಗೀಕರಿಸಲಾಗುತ್ತೆ. ಅರ್ಥ ಆಯ್ತಾ? Similarly, we can classify materials based on certain properties. ಅದೇ ರೀತಿ ಅಂತೆ ನಾವು ಕೆಲವು ಗುಣಗಳ ಆಧಾರದ ಮೇಲೆ, ಅಂದರೆ ಅವುಗಳು ಯಾವ ರೀತಿಯ ಗುಣಗಳಿರುತ್ತೆ ಆ ಗುಣಗಳ ಆಧಾರದ ಮೇಲೆ ಏನು ಸಾಮಗ್ರಿಗಳನ್ನು ಸಹ ನಾವು ವರ್ಗೀಕರಿಸಬಹುದು. ಆ ಸಾಮಗ್ರಿಗಳನ್ನು ನಾವು ವರ್ಗೀಕರಿಸಬಹುದು. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಉದಾಹರಣೆ ನೋಡಿ, ಇಲ್ಲಿ ಇವೆರಡರಲ್ಲೂ ಒಂದೇ ಗುಣಗಳು, ಎರಡು ಒಂದೇ ಮಾಡಿದೆ. ಇದು ಸ್ಕೇಲ್ ಇರ್ಬೋದು, ಈ ಚರಕ, ಇವೆರಡು ಸಹ ಸೇಮ್ ಮರದಿಂದನೇ ಮಾಡಲ್ಪಟ್ಟಿದೆ. ಈ ರೀತಿ ಬಾಲ್, ರಬ್ಬರ್, ಇವೆರಡು ಬಾಲ್ ರಬ್ಬರಿಂದ ಮಾಡಲ್ಪಟ್ಟಿದೆ ಆ ರೀತಿ. ಇನ್ನು ಪ್ಲಾಸ್ಟಿಕ್ದು ಇದು ಶಾರ್ಪ್ನರ್ ಇರ್ಬೋದು, ಮತ್ತೆ ಈ ಸ್ಕೇಲು ಎರಡೂ ಒಂದೇ ರೀತಿ. ವುಡ್ದು ಬಂದರೆ ಇದು ಸ್ಕೇಲು, ಚರಕ ಮೂರು ವುಡ್ಡಿಂದನೇ ಮಾಡಲ್ಪಟ್ಟಿದೆ. ಸ್ಪೂನು, ಗ್ಲಾಸ್, ಕೀ, ಲಾಕ್, ಇದು ಎಲ್ಲವೂ ಸ್ಟೀಲಿಂದ ಮಾಡಲ್ಪಟ್ಟಿದೆ. ಇದು ಸ್ಟೆಪ್ ಹೋಲರ್ ಇದಿಲ್ಲ. ಈ ರೀತಿ ಒಂದೇ ಅವುಗಳ ಗುಣಗಳ ಆಧಾರದ ಮೇಲೆ ಗುಂಪು ಮಾಡಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಮೆಟೀರಿಯಲ್ಸ್ಗಳನ್ನು ಒಂದು ಗ್ರೂಪ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬಿಕಾಸ್ ಅವರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೊಂದ್ಸಲ ಸೈನ್ಸ್ನ ಕನ್ನಡದಲ್ಲಿ ಕೇಳಿದ್ರೆ ಯಾರಿಗೂ ಅರ್ಥ ಆಗುತ್ತೆ ಈಸಿಯಾಗಿ. ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಆಯಿತಾ? ಇನ್ನು ಹೋಮ್ವರ್ಕ್ ಕ್ವಶನ್ಸ್ ಏನಿಲ್ಲ ಇವತ್ತು. ತೊಳಿ ಆದಷ್ಟು ನಾವು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. When the pottery found in India, ಯಾವಾಗ ಇಂಡಿಯಾದಲ್ಲಿ ಕಂಡು ಬಂತು ಅಂತ. ದ pottery found in India is Indian subcontinent dates back. ಇಲ್ಲಿಂದ ಹೆರ್ಗರಿ ಇಲ್ಲಿವರೆಗೆ ಬರೀರಿ. Write the meaning of quotes, meaning of slips ಅಂದ್ರೆ ಏನು? When started to decorate pottery, when developed techniques of wheel-turned pottery production, and decorative coats about 4000 BCE onwards. ಇಲ್ಲಿಂದ ಟು ಸಿಂಧು ಸರಸ್ವತಿ ಇದನ್ನು ಬರೀರಿ. ವಾಟ್ ಈಸ್ ಟೆರಾಕೋಟಾ? ಟೆರಾಕೋಟಾ ಅಂದರೆ ಏನು? Write the uses of pots. ಎಲ್ಲೆಲ್ಲಿ ಬಳಸ್ತಾರೆ ಪಾಟ್ಸ್ಗಳನ್ನ? ಇಲ್ಲಿ ಬರುತ್ತೆ, ಪಾಟ್ಸ್ ಆರ್ ಯೂಸ್ಡ್ ಇಲ್ಲಿ ಬರುತ್ತೆ. ಆ್ಯಂಡ್ ರೈಟ್ ದ ಯೂಸ್ ಆಫ್ ಕ್ಲೇ ಜೇಡಿ ಮಣ್ಣನ್ನು ಎಲ್ಲಿ ಬಳಸ್ತಾರೆ? ಕ್ಲೇ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಪಾಟ್ಸ್, ಡಿಶಸ್. ಇದನ್ನು ಬರೀರಿ, ಯೂಸ್ ಆಫ್ ಪಾಟ್ಸು ಮತ್ತು ಕ್ಲೇ ಎರಡನ್ನು. ಆ್ಯಂಡ್ ವಾಟ್ ಈಸ್ ಟೆರಾಕೋಟಾ? ಟೆರಾಕೋಟಾ ಅಂದರೆ ಏನು?
where we seen in a very large storage of jars and other pottery items. ಇಲ್ಲಿ ನೋಡ್ಬೋದು ನಾವು ಅಂತ. ನ್ಯಾಷನಲ್ ಮ್ಯೂಸಿಯಂ ಇನ್ ನ್ಯೂ ಡೆಲ್ಲಿ. ಅದೇ ರೀತಿ ಗ್ರೂಪ್ ದ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ಹೌ ಟು ಗ್ರೂಪ್ our objects around us. How to group objects around us. ಹೇಗೆ ಗ್ರೂಪ್ ಮಾಡ್ತೀವಿ ಇದೇನೆ 3 ಪಾಯಿಂಟ್ಸ್ ಬರೀರಿ. ನಾವು ಯಾವ್ಯಾವ ಥರ ಗ್ರೂಪ್ ಮಾಡ್ತೀವಿ ಅಂತ. ಹಾಗೆ ಡಿಫೈನ್ ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನ್ ಅಂದರೆ ಏನು, ವಾಟ್ ಈಸ್ ಕ್ಲಾಸಿಫಿಕೇಷನ್ ಅಂದರೆ ಒಂದೇ, ಡಿಫೈನ್ ಕ್ಲಾಸಿಫಿಕೇಷನ್ ಅಂದರೆ ಒಂದೇ ಬರೀರಿ. ಹಾಗೆ ಯಾವ ರೀತಿ ನಾವು ಗ್ರೂಪ್ ಮಾಡ್ಬೋದು, ಯಾವ್ಯಾವ ಫೀಚರ್ಸ್ ಇದನ್ನು ಬರೀರಿ. ಇಲ್ಲೇ ಇದೆಯಲ್ಲ ಇದು. We can classify materials based on certain properties and objects can be classified on the basis common properties. Classified on the basis of common properties idhara. And arranging the objects into groups idrinda. Okay na? Okay my dear student, ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ನೋಟ್ಸು ಸಿಗುತ್ತೆ. 1 or 2 ಟೈಮು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ 2-3 ಟೈಮ್ ಕೇಳಿ ಅರ್ಥ ಆಗುತ್ತೆ. ನೀವೇ ಹೋಮ್ವರ್ಕ್ ಕ್ವಶನ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು.